ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಅವರು ಇಂದು ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ, ಬಾಗಲಕೋಟೆಯ ಅಭಿವೃದ್ಧಿ ಮತ್ತು ಬಿಜೆಪಿಯ ಸಂಪೂರ್ಣ ಬೆಂಬಲ ಬಗ್ಗೆ ಮಾತನಾಡಿದರು. ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಸದರಾದ ಜಗದೀಶ್ ಶೆಟ್ಟರ್, ಪಿಸಿ ಗದ್ದಿಗೌಡರ್, ಗೋವಿಂದ್ ಕಾರಜೋಳ್, ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸೇರಿದಂತೆ ಹಲವು ಮುಖ್ಯ ಪಕ್ಷ ನಾಯಕರು ಭಾಗವಹಿಸಿದ್ದರು. ಬಾಗಲಕೋಟೆಯಲ್ಲಿ ಸುಮಾರು 20 ಅನುಭವಗಳುಳ್ಳ ಮಾಜಿ ಶಾಸಕ ವೀರಣ್ಣ ಚರಂತಿಮಠ 2004, 2008 ಹಾಗೂ 2018ರಲ್ಲಿ ಈ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದು, ಈ ಬಾರಿ ಪುನಃ ಬಿಜೆಪಿ ಬೆಂಬಲದೊಂದಿಗೆ ಸ್ಪರ್ಧೆಗಳಿಗಿಳಿದಿದ್ದಾರೆ. ಬಾಗಲಕೋಟೆ ಉಪಚುನಾವಣೆಯ ಕಣದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವಿನ ನೇರ ಕದನ ಬುಸುಗುಡುತ್ತಿದ್ದು, ವೀರಣ್ಣ ಚರಂತಿಮಠ ಅವರು ಇಂದು ನಾಮಪತ್ರ ಸಲ್ಲಿಸಿದ ನಂತರ ಏಪ್ರಿಲ್ 9 ಮತದಾನದ ವೇಳೆಗೆ ಮತದಾರರು ಯಾರ ಕಡೆ ಹಾರಲಿದ್ದಾರೆ ಎಂಬುದನ್ನು ಕಾಯುತ್ತಿದೆ. ನಾಮಪತ್ರವನ್ನ ನಮ್ಮ ಎಲ್ಲ ಹಿರಿಯ ನಾಯಕರೊಂದಿಗೆ ಸಲ್ಲಿಸಿಯಾಗಿದೆ. ನಮ್ಮದು ಒಂದೇ ಮಂತ್ರ, ಅಭಿವೃದ್ಧಿ ಪರ ಮಂತ್ರ. ಅಭಿವೃದ್ಧಿಯೇ ನಮಗೆ ಮುಖ್ಯವಾಗಿ ಆಧಾರ. ಅದನ್ನಿಟ್ಕೊಂಡು ನಾವು ಮತ ಕೇಳುವಂತ ಪ್ರಯತ್ನ ಮಾಡ್ತೀವಿ. ನಿಶ್ಚಿತವಾಗಿ ನಾವು ಈ ಕ್ಷೇತ್ರದಲ್ಲಿ ಗೆಲ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀವಿ. ಅದು ರಾಜ್ಯಾಧ್ಯಕ್ಷರು ಹೇಳ್ತಾರೆ, ಎಲ್ಲಾರು ಕೂಡಿ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಯಾವ ತರ, ಯಾವ ಮಾಡೆಲ್? ಶುಭ ಮುಹೂರ್ತದಲ್ಲಿ ಪತ್ರವನ್ನ ಸಲ್ಲಿಸಿದ್ದಾರೆ. ಕೇಂದ್ರದ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು, ಶ್ರೀರಾಮುಲು ಅವರು, ಗೋವಿಂದ್ ಕಾರಜೋಳ್ ಅವರು, ಅರವಿಂದ್ ಲಿಂಬಾವಳಿ ಅವರು, ಮುರುಗೇಶ್ ನಿರಾಣಿ ಅವರು, ಗದ್ದಿಗೌಡರು, PH ಪೂಜಾರ್ ಅವರು, ನಮ್ಮ JDS ಪಕ್ಷದ ಎಲ್ಲ ನಮ್ಮ ಹಿರಿಯ ಮುಖಂಡರು, ನಾಡಗೌಡರು ಕೂಡ ಬಂದಿದ್ದಾರೆ. ನಾರಾಯಣ ಸ್ವಾಮಿ ಬಾಂಡಿಗೆ ಅವರು ಕೂಡ ಇದ್ದಾರೆ. ಇದರ ಅರ್ಥ ಇಷ್ಟೇನೆ, ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಚುನಾವಣೆಗಳನ್ನ ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ಪಕ್ಷದ ನಮ್ಮ ಕಾರ್ಯಕರ್ತರು, ಬಿಜೆಪಿ ಮತ್ತು JDS ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಗೆದ್ದೇ ಗೆಲ್ಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಅಖಾಡಕ್ಕೆ ಇಳಿದಿರುವಂತದ್ದು. ಮತ್ತೊಂದು ಕಡೆ ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಮತ್ತೊಮ್ಮೆ ವೀರಣ್ಣ ಚರಂತಿಮಠ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಯ ಪರವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇಷ್ಟೇ ಹೇಳುವಂಥದ್ದು, ಆಡಳಿತ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವ ಸಂಪುಟದ ಸದಸ್ಯರು ಇಲ್ಲಿ ಏನೇ ಬಂದು ಆಟ ಆಡಿದ್ರು ಸಹ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗೆಲುವು ಶತಸಿದ್ಧ. ಜನರು ನಮ್ಗೆ ಆಶೀರ್ವಾದವನ್ನು ಮಾಡ್ತಾರೆ. ನಾಮಿನೇಷನ್ ಅನ್ನ ನಮ್ಮೆಲ್ಲ ಪ್ರಮುಖರೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರು, ಆನಂತರ ಜಗದೀಶ್ ಶೆಟ್ಟರು, ಗದ್ದಿಗೌಡರು, ಕಾರಜೋಳ್ ಅವರು, ನಿರಾಣಿ ಅವರು, ಈ ರೀತಿ ಅನೇಕ ಪ್ರಮುಖರು ಸೇರಿದಂತೆ ಮಾಡಿದ್ದಾರೆ. ಇವತ್ತು ಇಲ್ಲಿನ MLC ಅವರಾದಂತಹ PH ಪೂಜಾರ್ ಅವರು, ಹನುಮಂತ್ ನಿರಾಣಿ ಅವರು, ಈ ರೀತಿ ಇಲ್ಲಿ ಜಿಲ್ಲೆಯ ಎಲ್ಲಾ ಪ್ರಮುಖರು ಮತ್ತು ಹೊರಗಿನಿಂದನೂ ಬೇರೆ ಬೇರೆ ನಮ್ಮ ರಾಜ್ಯದ ಪ್ರಮುಖರು ಬಂದು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಕಾಂಗ್ರೆಸ್ ಪಾರ್ಟಿಯ ದುರಾಡಳಿತ, ಸಿದ್ದರಾಮಯ್ಯನವರ ಸರ್ಕಾರದ ದುರಾಡಳಿತ ಮತ್ತು ಅವ್ರದ್ದೇನು ವಂಶವಾಹಿನಿಯನ್ನೇ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಮೊಮ್ಮಗ ಮತ್ತು ಇಲ್ಲಿ ಮಗ ಇಬ್ಬರನ್ನು ಜನ ಮನೆಗೆ ಕಳಿಸ್ತಾರ. ಮೊಮ್ಮಗನ್ನ ಮತ್ತು ಮಗನ್ನ ಇಬ್ಬರನ್ನು ಮನೆಗೆ ಕಳಿಸುವಂತ ಕಾಲ ಸನ್ನಿಹಿತವಾಗಿದೆ. ಇವತ್ತು ಬೆಲೆ ಏರಿಕೆ, ಭ್ರಷ್ಟಾಚಾರ ಮತ್ತು ತುಷ್ಟೀಕರಣದ ರಾಜಕಾರಣ, ವಿಶೇಷವಾಗಿ ಎಲ್ಲೆಲ್ಲಿ ಶಿವಾಜಿ ಮೆರವಣಿಗೆ ನಡೀತದೆ, ಎಲ್ಲೆಲ್ಲಿ ಗಣಪತಿ ಮೆರವಣಿಗೆ ನಡೀತದೆ, ಅಲ್ಲಿ ತುಷ್ಟೀಕರಣದ ಒಂದು ಪರಿಣಾಮವಾಗಿ, ಆ ತುಷ್ಟೀಕರಣದ ನೀತಿಯಿಂದಾಗಿ, ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯಿಂದಾಗಿ ಮತಾಂಧ ಶಕ್ತಿಗಳು ತಲೆ ಎತ್ತಿ
ಇದ್ದ ಸಾಮರಸ್ಯವನ್ನ ಹಾಳು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸುಮಾರು 50 ಬೇರೆ ಬೇರೆ ವಿಭಾಗದಲ್ಲಿ ಬೆಲೆಗಳನ್ನ ಏರಿಸಿದ್ದಾರೆ. ಮರಣ ಮತ್ತು ಜನನ ಪತ್ರದ ಸರ್ಟಿಫಿಕೇಟ್ ಸೇರಿ ಎಲ್ಲ ದರಗಳು ಇವತ್ತು ಏರಿಕೆಯಾಗಿದ್ದಾವೆ. ಹಾಗಾಗಿ ಜನ ಬೇಸತ್ತಿದ್ದಾರೆ. ಇದರ ಜೊತೆಗೆ ಭ್ರಷ್ಟಾಚಾರ, ವಾಲ್ಮೀಕಿ ನಿಗಮದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಸತತವಾಗಿ ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡಿರುವಂತ ಕಾಂಗ್ರೆಸ್ ಪಾರ್ಟಿಗೆ ಬೆಲೆ ಏರಿಕೆ 3 ಸರ್ತೆ ಡೀಸೆಲು ಪೆಟ್ರೋಲು ಬೆಲೆ ಏರಿಸಿದ್ದಾರೆ. ಅನುಕಂಪ ಯಾವಾಗಿರ್ತದಂದ್ರೆ ಸರ್ಕಾರ ಏನಾದ್ರೂ ಸ್ವಲ್ಪ ಆದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ರ, ಆದ್ರೆ ಇವತ್ತು ಆ ರೀತಿ ಯಾವುದೇ ಇಲ್ಲ. ಯಾವ ಕಾರಣಕ್ಕಾಗಿ ಈ ಪಾರ್ಟಿನೂ ಬಹಳ ಒಂದು ಪ್ರಮುಖವಾದಂತ ಪಾತ್ರವನ್ನ ವಹಿಸ್ತದೆ. ಹಿಂದನೂ ಸಹಿತ ಅನೇಕ ಸರ್ತೆ ಬೈ ಎಲೆಕ್ಷನ್ ದಲ್ಲಿ ಸರ್ಕಾರದ ಒಟ್ಟಾರೆ ನೆಗೆಟಿವ್ ಅಪ್ರೋಚ್ ನಿಂದಾಗಿ, ಸರ್ಕಾರದ ಭ್ರಷ್ಟಾಚಾರದಿಂದಾಗಿ, ಸರ್ಕಾರದ ಆಂಟಿ ಇನ್ಕಮ್ ಅನೇಕ ಸರ್ತೆ ನಾವು ಗೆದ್ದಿದ್ದೆ.